ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಶಾಂತಿ ಸಭೆ ಆರಂಭ ಆಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಈ ಶಾಂತಿ ಸಭೆ ನಡೀಬೇಕಿತ್ತು. ಆದರೆ ಕೆಲವೇ ಕ್ಷಣಗಳ ಹಿಂದೆ ಅದನ್ನು ಜಾಗ ಚೇಂಜ್ ಮಾಡಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಆ ಒಂದು ಜಾಗವನ್ನು ಶಿಫ್ಟ್ ಮಾಡಿರುವಂಥದ್ದು, ಶಾಂತಿ ಸಭೆ ನಡೆಯುವಂಥ ಸಭೆಯ ಸ್ಥಳವನ್ನು ಬದಲಾವಣೆ ಮಾಡಿರೋದು. ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಿತ್ತು, ಅದನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು 11 ಗಂಟೆಗೆ ಎರಡೂ ಸಮುದಾಯದವರ ನಾಯಕರುಗಳನ್ನು ಕರೆಸಿ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಭೆ ನಡೆಯುವಂಥ ಜಾಗವನ್ನು ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಮತ್ತೊಂದು ಕಡೆ ಈಗ ಒಂದು ವಿಚಾರ ಕೇಳಿ ಬರ್ತಾ ಇರುವಂಥದ್ದು ಏನಂತಂತಂದ್ರೆ, ತಮ್ಮ ಆಪ್ತರ ರಕ್ಷಣೆಗೋಸ್ಕರ ಸಚಿವರು ಏನಾದರೂ ಇಲ್ಲಿ ಪ್ರಭಾವವನ್ನು ಬಳಸಿದ್ರ ಅಂತೇಳಿ. ಯಾಕೆಂತಂದ್ರೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅವರ ಲೀಡರ್ ಏನಿದ್ರು ರಾಜೇಶ್ ಅಂತೇಳಿ, ಅವರ ಹೆಸರು FIRನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಇದ್ರೂ ಕೂಡ FIRನಲ್ಲಿ ರಾಜೇಶ್ ಅವರ ಹೆಸರಿಲ್ಲ. ಠಾಣೆ ಮುಂದೆ ಧರಣಿಗೆ ಯುವಕರನ್ನ ಕರೆದುಕೊಂಡು ಹೋಗಿದ್ದಂಥ ರಾಜೇಶ್, ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದಂಥ ವಿಡಿಯೋ ಕೂಡ ಸಿಕ್ಕಿತ್ತು. ಹೈ ಡ್ರಾಮಕ್ಕೆ ಕಾರಣವಾಗಿದ್ದಂಥ ರಾಜೇಶ್, ಆತನ ಮಗ ಸಂಜಯ್. FIR ದಾಖಲಾಗಿದೆ, ಅದರಲ್ಲಿ A6 ಸಂಜಯ್ ಹೆಸರಿದೆ, ಅದರಲ್ಲಿ ರಾಜೀವ್ ಹೆಸರಿಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಾಗಮಂಗಲದ ಆ ಒಂದು ಮಂಡ್ಯ ಸರ್ಕಲ್ ಏನಿದೆಯಲ್ಲ, ಅಲ್ಲಿ ಯಾತ್ರೆ ಸಾಗ್ತಾ ಇರುತ್ತೆ. ಯಾತ್ರೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ DJ ಹಾಕ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂತ್ಕೊಂಡು ಅಲ್ಲಿ ಭಕ್ತರೆಲ್ಲರೂ ಕೂಡ ಡ್ಯಾನ್ಸ್ ಅನ್ನ ಮಾಡಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ. ಆಗ ಇದೇ ಸುರೇಶ್ ಅವರ ಮೊಬೈಲ್ ಎಲ್ಲೋ ಮಿಸ್ ಆಗುತ್ತೆ. ಇಷ್ಟೆಲ್ಲ ಹೈ ಡ್ರಾಮಾ ಕಾರಣ ಆಗೋದಕ್ಕೆ ಆ ಮೂರ್ತಿಯನ್ನ, ಅಂದ್ರೆ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಸ್ಟೇಷನ್ ಮುಂದೆ ಇಡೋದಕ್ಕೆ ಮುಂದಾಗ್ತಾರೆ. ಎಲ್ಲರಿಗೂ ಕೂಡ ಹೇಳಿ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬರೋದೇ ಈ ಬ್ಲಾಕ್ ಕಾಂಗ್ರೆಸ್ ಲೀಡರ್ ಇದ್ದಾರಲ್ಲ ರಾಜೇಶ್ ಹಾಗೂ ಅವರ ಪುತ್ರ ಸುರೇಶ್. FIR ಇದೆ, 52 ಜನರದು ಈಗ ಅರೆಸ್ಟ್ ಆಗಿದ್ದಾರೆ. ಎಲ್ಲರೂ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. A6 ಸ್ಥಾನದಲ್ಲಿದ್ದಾರೆ ಸುರೇಶ್. ಆದರೆ ರಾಜೇಶ್ ಹೆಸರು ಯಾಕೆ ಉಲ್ಲೇಖ ಮಾಡಿಲ್ಲ ಅಂತಂದ್ರೆ, ಚಲುವರಾಯಸ್ವಾಮಿ ತಮ್ಮ ಆಪ್ತನನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ರಾಜೇಶ್ ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಈ ಒಂದು ಕಾಂಗ್ರೆಸ್ ಹುಡುಗರು ಹೋಗ್ಲಿ ಈ ಅಲ್ಲಿಗೆ ಜೈಲಿಗೆ ಅಂತ ಹೇಳಿ ಕಾಂಗ್ರೆಸ್ ಅವ್ರನ್ನ ಮಾಡೋದಕ್ಕೆ ಟಾರ್ಗೆಟ್ ಫಿಟ್ ಮಾಡಿದ್ದಾರೆ ಹೊರತು ಈಗ ಅರೆಸ್ಟ್ ಆಗ್ತಾರೆ ಹುಡುಗರೆಲ್ಲ ಕಾಂಗ್ರೆಸ್ ಹುಡುಗರೇ. ಕುಮಾರಸ್ವಾಮಿ ಅವರು ಅಲ್ಲಿ ಯಾರು ಸ್ಟ್ರೈಕ್ಗೆ ಹೋಗ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರು. ಚಲುವರಾಯಸ್ವಾಮಿ ಅವ್ರನ್ನ ಹತ್ರ ನೇರವಾಗಿ ಮಾತಾಡಿದ್ರು, 2 ಸಲ ಮಾತಾಡಿದ್ರು. ಯಾರು ದುಂಬಿ ಗಲಾಟೆ ಮಾಡ್ಕೊಬೇಡಿ. ಅವರು ಒಂದು ವೇಳೆ ನೀವು ನಿಮ್ಮನ್ನು ಈಗ ಅಲ್ಲಿ ಹೋಗಿ ನೀವು ನ್ಯಾಯ ಕೇಳಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ದುರುಪಯೋಗ ಮಾಡ್ಕೋತಾರೆ, ಬೇರೆಯವರು ನಿಮ್ಮನ್ನು ದುರುಪಯೋಗ ಮಾಡ್ಕೊಡ್ತಾರೆ ಅಂತ ಸುರೇಶ್ ಗೌಡನ ಕಡೆಯವರು ಕುಮ್ಮಕ್ ಕೊಟ್ಟು 2 ಜನ ಕೌನ್ಸಿಲರ್ಗೆ ಬಂದು ಆ ಕುಮ್ಮಕ್ ಕೊಟ್ಟು ಆ ಗಲಾಟೆ ಎಸಕ್ಕೆ ಸುರೇಶ್ ಗೌಡನ ಕಡೆಯವರು ಕಾರಣರೇ ಹೊರತು ಈ ನಾವು ಯಾರು ಕಾರಣರಲ್ಲ. ಆದರೆ ಅರೆಸ್ಟ್ ಮಾಡ್ತಾ ಇರೋದಲ್ಲ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಮಗನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ, ನನ್ನ ಮಗ ಉದ್ದಾಗ ಲಿಂಬಾಗಿದ್ದಾನೆ, ಅವನು ಎಲ್ಲರೂ ಬಿಡಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ನನ್ನ ಮಗನ ಸುರೇಶ್ ಗೌಡ ಅವನೇ ಅರೆಸ್ಟ್ ಮಾಡಿ ಅವನಿಂದಲೇ ದುಂಬಿ ಗ್ಯಾರಂಟಿ ಆಗಿದೆ ಅಂತೇಳಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಗಲಭೆ ಶುರು ಮಾಡಿದೆ ತಮ್ಮ ಮಗ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮಗ ಬೇಕಾದ್ರೆ ಅಲ್ಲಿ ಎಲ್ಲರೂ ಫುಟೇಜ್ ತೆಗೀಲಿ, ಈಗ ಪೊಲಿಟಿಷಿಯನ್ ತಗೋ ಫುಟೇಜ್ ಐತೆ, ಎಲ್ಲಿ ಬೇಕಾದ್ರೂ ಫುಟೇಜ್ ತೆಗಿಲಿ. ನನ್ನ ಮಗ ಆ ಗಲಭೆಗೆ ಹೋಗಿಲ್ಲ, ನ್ಯಾಯ ಕೇಳಕ್ಕೆ ಹೋಗಿದ್ದಾನೆ, ಹೊಡೆದು ಬಿಟ್ಟಿದ್ದೆ, ಬಿಡ್ಸಕ್ಕೆ ನಾನು ಬಂದಿದ್ದೆ, ನನಗೆ ಯಾಕೆ ಹೊಡೆದ್ರಿ ಅಂತ ನನ್ನ ಮಗನಿಗೆ ಪೊಲೀಸರು ಅಲ್ಲೇ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಈಗ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನೋಡಿ, ಇಲ್ಲಿ 2 ಪ್ರಶ್ನೆಗಳು. ಒಂದು, ಕೊನೆ ಗಳಿಗೆಯಲ್ಲಿ ಶಾಂತಿ ಸಭೆ ನಡೀಬೇಕಾಗಿದ್ದಂಥ ಜಾಗವನ್ನು ಬದಲು ಮಾಡಿದ್ದು ಏನು ಕಾರಣ? ಮತ್ತೊಂದು ಕಡೆ ಆಪ್ತರ ರಕ್ಷಣೆಗೆ ನಿಂತ ಉಸ್ತುವಾರಿ ಸಚಿವರು. ಆನಂದ್,
ನಾಗೇಂದ್ರ ಬಾಬು ಏನು ಇದ್ದಕ್ಕಿದ್ದಾಗೆ ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಾಗಿದ್ದಂಥ ಅಂದರೆ ಶಾಂತಿ ಸಭೆಯನ್ನು ಖಾಸಗಿ ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಸಿಟಿ ಮಧ್ಯದಲ್ಲಿದ್ದಂಥ ಅಂಬೇಡ್ಕರ್ ಭವನದಲ್ಲಿ ಬೇಡ ಅನ್ನೋ ಕಾರಣಕ್ಕೆ ಸಿಟಿಯಿಂದ ಹೊರಗಡೆ ಇರುವಂಥ ಒಂದು ಖಾಸಗಿ ಕಲ್ಯಾಣ ಮಂಟಪಕ್ಕೆ ಈಗ ಶಾಂತಿ ಸಭೆಯನ್ನು ಶಿಫ್ಟ್ ಮಾಡಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪತ್ರಕರ್ತರಿಗೆ ಮಾಹಿತಿಯನ್ನೇ ನೀಡಬಾರ್ದು ಅಂತ ಜಿಲ್ಲಾಡಳಿತ ಅಂದ್ಕೊಂಡಿತ್ತು. ಆದರೆ ಪತ್ರಕರ್ತರು ಆ ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಎಂತೆಂಥ ಮಾಹಿತಿಯನ್ನು ಕಲೆ ಹಾಕ್ತೀವಿ, ಅಟ್ಲೀಸ್ಟ್ ಶಾಂತಿ ಸಭೆ ಮಾಹಿತಿಯನ್ನು ಕಲೆ ಹಾಕೋದಷ್ಟು ಮಾಹಿತಿ ಸಂಗ್ರಹ ಮಾಡೋದಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಅನ್ಸುತ್ತೆ. ಈಗ ಸದ್ಯಕ್ಕೆ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈಗ ಸಭೆ ನಡೀತಾ ಇರುವಂಥದ್ದು. ಇನ್ನು ಇಡೀ ಪ್ರಕರಣದ ರೂವಾರಿ ಅಂತ ಕೇಳಿಬರ್ತಾ ಇರುವಂಥದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಅವರ ಆಪ್ತರಾಗಿರುವಂಥ ರಾಜೇಶ್ನನ್ನ ಇಡೀ ಪ್ರಕರಣದಲ್ಲಿ ಕೈ ಬಿಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂತ ಈಗ ಕೇಳಿಬರ್ತಾ ಇರುವಂಥದ್ದು. ಯಾಕೆಂದರೆ ಏನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು, ಗಣೇಶ ಮೆರವಣಿಗೆ ಟೈಮಲ್ಲಿ ಆರಂಭದಲ್ಲಿ ಗಲಾಟೆ ಆಗ್ತದೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ರಾಜೇಶ್ ಹಾಗೂ ಆತನ ಪುತ್ರ ಸಂಜಯ್ ಗಣೇಶ ಮೂರ್ತಿಯನ್ನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅಂದರೆ ಅಲ್ಲೇ ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ಇಡೀ ಪ್ರತಿಭಟನೆಯ ನೇತೃತ್ವವನ್ನು ಈ ಇಬ್ಬರು ವಹಿಸಿರ್ತಾರೆ. ಅದ್ರ ಜೊತೆಗೆ ಪೊಲೀಸರ ಜೊತೆಗೆ ವಾಗ್ವಾದವನ್ನು ಕೂಡ ಮಾಡ್ತಾರೆ. ಇನ್ನು ಇದೇ ಈಗ ಸಸ್ಪೆಂಡ್ ಆಗಿರುವಂಥ ಅಶೋಕ್ಗೆ ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷವನ ಪುತ್ರ ಸಂಜಯ್ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇರುವಂಥದ್ದು. ಅದೇ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಸಂಜಯ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ಬೇರೆ ರೀತಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವರ ಹೆಸರನ್ನು FIR ನಲ್ಲಿ ದಾಖಲು ಮಾಡಿದ್ದಾರೆ. ಇಡೀ ಪ್ರಕರಣದ ಕೇಂದ್ರ ಬಿಂದುಗಳೇ ಅವರಾದರೂ ಕೂಡ ಅವನನ್ನು A6 ಆರೋಪಿಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರಕರಣದಲ್ಲಿ ಅಂದರೆ ರಾಜೇಶ್ ಅವರನ್ನ ಕೈ ಬಿಡಲಾಗಿದೆ. ಇದು ಎಲ್ಲೋ ಒಂದು ಕಡೆ ಅಂದರೆ ಚಲುವರಾಯಸ್ವಾಮಿ ಅವರು ಬೇಕು ಅಂತಲೇ ಅವರ ಆಪ್ತನನ್ನು ರಕ್ಷಣೆಗೆ ಮುಂದಾದ್ರ ಅಂತ ಕೇಳಿಬರ್ತಾ ಇರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಗಲಾಟೆ ಸಂದರ್ಭದಲ್ಲಿ ಇರುವಂಥ ವಿಡಿಯೋಗಳು ಅದ್ರ ಜೊತೆಗೆ ಸಾಕಷ್ಟು ವಾಗ್ವಾದಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಆದರೂ ಕೂಡ ಅವರನ್ನು ಪ್ರಕರಣದಿಂದ ಕೈ ಬಿಡಲಾಗಿದೆ. ಜೊತೆಗೆ ಈ ರಾಜೇಶ್ ಏನಿದ್ದಾರೆ ಹಿಂದೆ ಒಂದು ಗಲಾಟೆ ಸಂದರ್ಭದಲ್ಲಿ ಗೂಂಡಾ ಕಾಯ್ದೆ ಅಡಿ ಅವರ ಮೇಲೆ ರೌಡಿ ಶೀಟರ್ ಕೂಡ ದಾಖಲಾಗಿದೆ. ಆದರೂ ಕೂಡ ಅವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಅವರನ್ನು ರಕ್ಷಣೆ ಮಾಡೋ ಮೂಲಕ ಚಲುವರಾಯಸ್ವಾಮಿ ಅವರು ಪೊಲೀಸರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋ ಒಂದು ಆರೋಪವು ಕೇಳಿಬಂದಿರುವಂಥದ್ದು. ಇನ್ನಾದರೂ ಕೂಡ ಅವರನ್ನು ಪ್ರಕರಣದಲ್ಲಿ ಸೇರಿಸ್ಕೊಂಡು ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವಂಥ ಆರೋಪಿ ದರ್ಶನ್ ಅವರು ಈಗ ಬುದ್ಧಿ ಕಲ್ತಂತೆ ಕೇಳಿ ಬರ್ತಾ ಇದ್ದಾರೆ. ಪಾಠ ಕಲ್ತಿದ್ದಾರೆ. ಅವರ ಬಟ್ಟೆಯನ್ನು ಅವರೇ ವಾಶ್ ಮಾಡ್ಕೊಂಡಿದ್ದಾರೆ.